ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಜೊತೆಗಿದ್ದವಳ ಶೀಲ ಶಂಕಿಸಿ ಟಾರ್ಚರ್, ಮದ್ಯ ಕುಡಿಸಿ ರಾತ್ರೋರಾತ್ರಿ ಮರ್ಡರ್, ಕೊಲೆಗೈದು ಪೊಲೀಸರಿಗೆ ಶರಣಾದ ಆಟೋ ಡ್ರೈವರ್. ಕ್ಲೀನ್ ಆಯ್ತು ಎಜಿಪುರ ಟು ದೊಮ್ಮಲೂರು ಫುಟ್ಪಾತ್, ಬಿಸಿಲಿನ ಬೇಸರ ಕಳೆಯಲು ಮ್ಯೂಸಿಕ್ ಸಾಥ್, ಆಯುಕ್ತ ಸಿದ್ದಯ್ಯ ಐಡಿಯಾ ಸಖತ್. ಬಸವಶ್ರೀ ಪ್ರಶಸ್ತಿ ಪ್ರದಾನ, ಆಯಾಸದಿಂದ ನಿದ್ರೆಗೆ ಜಾರಿದ ಸಿಎಂ ಸಿದ್ದರಾಮಣ್ಣ, ವಚನ ಸಂಪುಟ ಬಿಡುಗಡೆಗೂ ಭರವಸೆಯ ಹಿತವಚನ. ಸಿಲಿಕಾನ್ ಸಿಟಿಯಲ್ಲಿ 10K ಮ್ಯಾರಥಾನ್, ಪುರುಷ ಮಹಿಳಾ ವಿಭಾಗದಲ್ಲೂ ಕೀನ್ಯಾದವರೇ ಚಾಂಪಿಯನ್, ಜನಜಾಗೃತಿಗೆ ಸ್ಟಾರ್ಗಳ ರನ್ ರನ್ ರನ್. ಛೋಟಾ ಭೀಮ್ ಗಂಗನಂ ಸ್ಟೈಲ್, ಕೋರಮಂಗಲದಲ್ಲಿ ಬೊಂಬಾಟ್ ಕಾರ್ನಿವಲ್, ಕ್ರೈಸ್ಟ್ ಕಾಲೇಜ್ನಲ್ಲಿ ಮಕ್ಕಳ ಕಮಾಲ್. ಆಕೆಗೆ ಮದುವೆಯಾಗಿ 1 ವರ್ಷ ಕಳೆದಿತ್ತಷ್ಟೇ. ಅಷ್ಟರಲ್ಲೇ ಪತಿರಾಯ ಮೃತಪಟ್ಟಿದ್ದ. ಒಂದಿಷ್ಟು ದಿನಗಳ ನಂತರ ಬೇರೊಬ್ಬನ ಸಂಗ ಬೆಳೆಸಿ ಒಟ್ಟಿಗಿದ್ರು. ಮುಂದಾದ್ರೂ ಆಕೆಯ ಸಂಸಾರ ಸರಿ ಹೋಯ್ತು ಅಂತೀರಾ? ಆಕೆಯ ಪಾಡು ಏನಾಯ್ತು ಅಂತ ನೀವೇ ನೋಡಿ. ಮನೆ ತುಂಬಾ ಚೆಲ್ಲಪಿಲ್ಲಿಯಾಗಿ ಬಿದ್ದಿರೋ ಬಟ್ಟೆ ಬರೆ, ಎಲ್ಲಂದ್ರಲ್ಲಿ ಬಿದ್ದಿರೋ ಮನೆಯ ಸಾಮಗ್ರಿಗಳು, ಖಾಲಿಯಾಗಿ ಬಿದ್ದಿರೋ ಎಣ್ಣೆ ಬಾಟಲ್ಗಳು, ಇದನ್ನೆಲ್ಲ ನೋಡಿದ್ರೆ ಇಲ್ಲೊಂದು ದುರಂತ ಘಟನೆ ನಡೆದಿರೋದು ಖಾತ್ರಿಯಾಗುತ್ತೆ. ಹೌದು, ಇದೇ ಮನೆಯಲ್ಲಿ ಲತಾ ಎಂಬಾಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಅವರು ಲವ್ ಮಾಡ್ಕೊಂಡು ತಾಲಿ ಕಟ್ಕೊಂಡಿದ್ರು. ಈಗ ಅವನು ನೇಣು ಹಾಕಿ ಸಾಯಿಸಿರೋದು. ಅವರು ರಾತ್ರಿ 10 ಗಂಟೆ ತನಕ ಚೆನ್ನಾಗಿದ್ರಂತೆ. 10 ಗಂಟೆ ಮೇಲೆ ಏನು ಮಾಡ್ಕೊಂಡ್ರು, ನಾವು ಯಾಕೆ ಬರೋಣ ಮನೆಗಿದ್ದು. ಕುಣಿಗಲ್ ಮೂಲದ ಲತಾ ಮದುವೆ 8 ವರ್ಷಗಳ ಹಿಂದೆ ರಮೇಶ್ ಎಂಬಾತನ ಜೊತೆ ನಡೆದಿತ್ತು. ಕಾಯಿಲೆಯಿಂದ ಆತ ಸಾವಿಗೀಡಾದ ನಂತರ ಆಟೋ ಚಾಲಕ ತಿಮ್ಮರಾಜು ಪರಿಚಯ ಆಯಿತು. ಆತನ ಜೊತೆ ಸಂಸಾರ ಶುರು ಮಾಡಿದ್ಲು. ಇವರಿಬ್ರು ಪೀಣ್ಯದ ಸುವರ್ಣ ನಗರದಲ್ಲಿ ವಾಸವಾಗಿದ್ರು. ಪತಿರಾಯನಂತಿದ್ದ ತಿಮ್ಮರಾಜುಗೆ ಲತಾಳ ಶೀಲದ ಮೇಲೆ ಪದೇ ಪದೇ ಶಂಕೆಯಾಗಿತ್ತು. ಕಳೆದ ರಾತ್ರಿ ಈಕೆಗೂ ಮದ್ಯ ಕುಡಿಸಿ ಕೊಲೆಗೈದು ಬಿಟ್ಟಿದ್ದ. ಯಾರು ಕೆಲ್ಸಕ್ಕೆ ಹೋಯ್ತಾ ಇರಲಿಲ್ಲ. ಶಾಲೆಯಲ್ಲಿ ಹೋಗೋದು, ಶ್ರೀಶಕ್ತಿ ಸಂಘ ಅದು ಇದು ಅಂತ ಆಶ್ರಮ ಅಂತ ಹೋಗೋದಷ್ಟೇ. ಕೆಲ್ಸಕ್ಕೆ ಹೋಯ್ತಿರ್ಲಿಲ್ಲ ಅವಳು. ಅವಾಗಲೇ ಎಲ್ಲೆಲ್ಲ ಹೋಯ್ತಿದ್ರೆ ಬಂದು ಜಗಳ ಆಡೋನು, ಹಿಂಗೆಲ್ಲ ಹೋಗಿದ್ದೆ ಅಂತ ಹೊಡಿಯೋನು, ಬೇಕಾದಷ್ಟು ಹೊಡಿಯೋನು, ಹಂಗೂ ಎಲ್ಲ ಹೊಡಿಯೋನು, ಸಹಾಯ ಅಂತ ಬೇಕಾದಂದ್ರೆ ಹೊಡಿಯೋನು. ಲತಾಳನ್ನ ಹತ್ಯೆಗೈದ ತಿಮ್ಮರಾಜು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಒಟ್ಟಾರೆ ಗಂಡನನ್ನು ಕಳೆದುಕೊಂಡು ಮತ್ತೊಬ್ಬನ ಜೊತೆ ಸಂಸಾರ ಹೂಡಿದ್ದ ಲತಾ ಕೊನೆಗೂ ತಾನೇ ಮಸಣ ಸೇರುವಂತಾಗಿದ್ದು ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಗಿರೀಶ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಸಿಟಿ ಕ್ಲೀನ್ ಮಾಡೋಕೆ ಬಿಬಿಎಂಪಿಯಲ್ಲಿ ಪ್ರತ್ಯೇಕ ಸಿಬ್ಬಂದಿನೇ ಇದ್ದಾರೆ. ಹಾಗಿದ್ರೂ ಕೆಲವೊಂದು ಸಂಘ ಸಂಸ್ಥೆಗಳು ವೀಕೆಂಡ್ನಲ್ಲಿ ಸಿಟಿ ಕ್ಲೀನ್ ಮಾಡೋಕೆ ಸಾಥ್ ನೀಡುತ್ತವೆ. ಆದರೆ ಇವತ್ತು ಬಿಬಿಎಂಪಿ ಸಿಬ್ಬಂದಿಗೆ ಸಾಥ್ ನೀಡಿದ್ದು ಮಿಲಿಟರಿ ಸಿಬ್ಬಂದಿ. ಹೇಗಿತ್ತು ಅವರ ಕಾರ್ಯವೈಖರಿ? ಬನ್ನಿ ನೋಡೋಣ. ಫುಟ್ಪಾತ್ ಪಕ್ಕದಲ್ಲಿ ಕ್ಲೀನ್ ಮಾಡ್ತಿರೋ ಜೆಸಿಬಿ, ಪಾದಚಾರಿ ಮಾರ್ಗದ ಮೇಲೂ ಸ್ವಚ್ಛತಾ ಕಾರ್ಯದಲ್ಲಿ ಬ್ಯುಸಿ ಆಗಿರೋ ಮತ್ತೊಂದಿಷ್ಟು ಜನ. ಇನ್ನೊಂದೆಡೆ ಫುಟ್ಪಾತ್ ಮೇಲೇನೆ ಮ್ಯೂಸಿಕ್ ಬ್ಯಾಂಡ್. ಅರೆರೆ, ಇದೇನಿದು? ಕ್ಲೀನಿಂಗ್ ಮಾಡೋಕು ಮ್ಯೂಸಿಕ್ ಸಾಥ್ ಬೇಕಾ ಅಂತೀರಾ? ಎಸ್, ಇಂಥದೊಂದು ಪ್ರಯೋಗ ನಡೆದಿದ್ದು ಎಜಿಪುರ ಟು ದೊಮ್ಮಲೂರು ರೋಡ್ನಲ್ಲಿ. ಇದರಿಂದಾಗಿ ಇಲ್ಲಿನ ಕಾರ್ಪೊರೇಟರ್ ಸಖತ್ ಹ್ಯಾಪಿ ಆಗಿದ್ರು. ಇವತ್ತೇನೋ ಅದಕ್ಕೆ ಒಳ್ಳೆ ಟೈಮ್ ಬಂದಿದೆ ಅಂತ ಅನ್ಸುತ್ತೆ ನನಗೆ. ಎಲ್ಲ ಸೇರಿ ನಾವು ಬಿಬಿಎಂಪಿನವರು, ನಮ್ಮ ಕಮಿಷನರ್ ಸಾಹೇಬರಿಗೆ ನಮ್ಮ ಬ್ಯಾಂಗ್ಳೂರನ್ನು ಸ್ವಚ್ಛವಾಗಿ ಇಡಬೇಕಂತ ತುಂಬ ಮುಂಚೆಯಿಂದ ಇದೆ. ಸೊ ಅವ್ರನ್ನು ಮತ್ತು ಆರ್ಮಿನವರು ಪ್ಲಸ್ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಕ್ಲೀನ್ ಮಾಡೋಂಥ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಇನ್ನು 1 ವಾರದಲ್ಲಿ ಇದು ಮುಗೀತು ಅನಿಸುತ್ತೆ.
ಇವತ್ತು ಕ್ಲೀನಿಂಗ್ ಮಾಡಿರೋ ಈ ರಸ್ತೆ ಎಎಸ್ಸಿ ಸೇನಾ ಕೇಂದ್ರದ ಪಕ್ಕದಲ್ಲಿದೆ. ಇಲ್ಲಿನ ಫುಟ್ಪಾತ್ ಮಾರ್ಗ ಎಲ್ಲ ಕಸದ ರಾಶಿ ಗಿಡಗಂಟೆಯಿಂದ ಹದಗೆಟ್ಟಿತ್ತು. ಹೀಗಾಗಿ ಸೇನಾ ಸಿಬ್ಬಂದಿಯ ಸಹಕಾರದೊಂದಿಗೆ ಬಿಬಿಎಂಪಿ ಸ್ವಚ್ಛತಾ ಕಾರ್ಯ ನಡೆಸಿತು. ಇವತ್ತು ಅಂದಾಜು 300 ಮೀಟರ್ ರಸ್ತೆ ಕ್ಲೀನ್ ಮಾಡಲಾಯಿತು. ಜನ ಓಡಾಡೋ ರೀತಿ ಒಂದು ವ್ಯವಸ್ಥೆಗೆ ತರಬೇಕು ಅಂತ ದೃಷ್ಟಿಯಿಂದ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇವತ್ತೊಂದು 250 ಇಂದ 300 ಮೀಟರ್ನ ನಾವು ಕ್ಲೀನಪ್ ಮಾಡಿದ್ದೇವೆ, ಪೇಂಟ್ ಮಾಡಿದ್ದೇವೆ. ಇದರಲ್ಲಿ ಮಿಲಿಟರಿ ಅಧಿಕಾರಿಗಳು ಇದ್ದಾರೆ, ನಮ್ಮ ಅಧಿಕಾರಿಗಳು ಇದ್ದಾರೆ. ಇದು ಒಂದು ರೀತಿಯ ಜಂಟಿ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಬಿಸಿಲಿನಲ್ಲಿ ಬೇಜಾರು ಆಗದಿರಲಿ ಅಂತ ಮ್ಯೂಸಿಕ್ ಬ್ಯಾಂಡ್ ಸಾಥ್ ನೀಡಿತ್ತು. ಸಖತ್ ಐಡಿಯಾ ಅಲ್ವಾ? ಹೀಗೇನೆ ಸಿಟಿಲಿರೋ ರಸ್ತೆಗಳನ್ನೆಲ್ಲ ಸ್ವಚ್ಛಗೊಳಿಸಿದ್ರೆ ಸಿಲಿಕಾನ್ ಸಿಟಿ ಕ್ಲೀನ್ ಸಿಟಿ ಆದಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಲಸ ಕಾರ್ಯಗಳಿಗೆ ಒಂದು ಶಿಸ್ತು ತಂದುಕೊಟ್ಟ ಹೆಗ್ಗಳಿಕೆ ಆಯುಕ್ತ ಸಿದ್ದಯ್ಯ ಅವರದ್ದು. ಇನ್ನೇನು ಅವರು ನಿವೃತ್ತರಾಗೋ ಸಮಯ ಬಂದಿದೆ. ಅವರನ್ನೇ ಮುಂದುವರಿಸೋ ಕಸರತ್ತು ಕೂಡ ನಡೆದಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಸದ ಸಮಸ್ಯೆ, ಅವ್ಯವಹಾರ, ಒಂದಿಲ್ಲೊಂದು ಹಗರಣದಿಂದ ಬಿಬಿಎಂಪಿ ಬಳಲುತ್ತಿತ್ತು. ಇದೆಲ್ಲದರ ಮಧ್ಯೆನೂ ಕಾಸಿಲ್ಲದೆ ಸಂಕಷ್ಟದಲ್ಲಿದ್ದ ಬಿಬಿಎಂಪಿಯನ್ನ ಆಯುಕ್ತ ಸಿದ್ದಯ್ಯ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಇನ್ನೇನು ಅವರು ನಿವೃತ್ತರಾಗೋ ಸಮಯ ಬಂದಿದೆ. ಈ ಮಧ್ಯ ಅವರನ್ನೇ ಮುಂದುವರಿಸೋ ಪ್ರಯತ್ನವೂ ನಡೀತಿದೆ. ಈ ಬಗ್ಗೆ ಅವರನ್ನೇ ಕೇಳಿದರೆ, ನನಗೂ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಾನು 31ನೇ ತಾರೀಕು ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ ಅನ್ನೋದು ಮಾತ್ರ ನನಗೆ ಗೊತ್ತಿದೆ ಅಷ್ಟೇ. ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಮೇ 31ರಂದು ಆಯುಕ್ತ ಸಿದ್ದಯ್ಯ ಅವರು ನಿವೃತ್ತಿಯಾಗಲಿದ್ದಾರೆ. ಆದರೆ ಅವರನ್ನು ಮುಂದುವರಿಸಲು ಸರ್ಕಾರದ ಜೊತೆ ಪ್ರಸ್ತಾಪ ಮಾಡಲಾಗಿದೆ ಅನ್ನೋ ಸುದ್ದಿ ಇದೆ. ಬಿಬಿಎಂಪಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇಂಥದ್ದೊಂದು ಪ್ರಸ್ತಾವನೆ ಮಾಡಿವೆ ಎನ್ನಲಾಗಿದೆ. ಆಯುಕ್ತ ಸಿದ್ದಯ್ಯ ಅವರಿಗೆ ಈ ಹಿಂದಿನ ಸರ್ಕಾರ ಮತ್ತು ಮೇಯರ್ ಕಡೆಯಿಂದ ಸಾಕಷ್ಟು ಸಹಕಾರ ಸಿಕ್ಕಲಿ ಅನ್ನೋ ಮಾತಿದೆ. ಹಾಗಿದ್ರೂ ತಮ್ಮ ಇತಿಮಿತಿಯಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಇವರೇ ಮುಂದುವರಿದರೆ ಬೆಂಗಳೂರಿಗೂ ಒಳಿತಾಗುತ್ತೆ ಅನ್ನೋ ಮಾತು ಕಾಂಗ್ರೆಸ್ ಮುಖಂಡರದ್ದು. ಅವರ ಒಂದು ಕಾರ್ಯವ್ಯಾಪ್ತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಕಮಿಷನರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಚೆನ್ನಾಗಿ ಅರ್ಥಕೊಂಡು ಅನುಭವ ಇರ್ತಕ್ಕಂಥ ಕಮಿಷನರ್ ಅವರು. ಈ ಕಸದ ಸಮಸ್ಯೆ ಬಗ್ಗೆ ಕೂಡ ಅವರು ಸಾಕಷ್ಟು ನಾವು ಹಲವಾರು ಬಾರಿ ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ, ಕೌನ್ಸಿಲ್ ಮಾತಾಡೋ ಸಂದರ್ಭದಲ್ಲಿ ಕೂಡ ಅವರು ಹೆಚ್ಚಿನ ಒಂದು ಇಂಟ್ರೆಸ್ಟನ್ನು ಅದ್ರ ಕಡೆ ಗಮನ ಕೊಡ್ತಾಯಿದ್ರು, ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾಯಿದ್ರು. ಆದರೆ ಸಿದ್ದಯ್ಯ ಅವರ ಅಧಿಕಾರಾವಧಿ ಮುಗಿದ್ರೆ ಸಾಕು ಅನ್ನೋ ಅಧಿಕಾರಿಗಳೇ ಬಿಬಿಎಂಪಿಯಲ್ಲೂ ಇದ್ದಾರೆ. ಒಂದಿಷ್ಟು ಕಾರ್ಪೊರೇಟ್ಗಳಿಗೂ ಇಂಥದ್ದೇ ಅಭಿಪ್ರಾಯ ಇದೆಯಂತೆ. ಅದೇನೇ ಆಗಲಿ, ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾಯ್ದು ನೋಡಬೇಕು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.